2023 ಟೆಕ್ನಾಲಜಿ ಕ್ಷೇತ್ರದಲ್ಲಿ ಬಹುದೊಡ್ಡ ಕ್ರಾಂತಿ ಮಾಡಿದ ವರ್ಷ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ ಜಿಪಿಟಿ ಎಂಬ ಪದಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಳಕೆಗೆ ಬಂದವು. ಅಲ್ಲದೆ ಇದು ಎಲ್ಲ ವಲಯಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಫಿನ್ಟೆಕ್ ಇಂಡಸ್ಟ್ರಿ ಈ ಬೆಳವಣಿಗೆಯ ಬಹುದೊಡ್ಡ ಪಾಲನ್ನು ಪಡೆದುಕೊಂಡಿದೆ. ಡಿಜಿಟಲ್ ಪಾವತಿಗಳು ಹೆಚ್ಚಾಗ್ತಿರುವುದರಿಂದ ಸಿಬಿಡಿಸಿ ಮತ್ತು ಫೋನ್ಪೇನಂತಹ ಫಿನ್ಟೆಕ್ ದೈತ್ಯರು ಮ್ಯೂಚುವಲ್ ಫಂಡ್ ಕ್ಷೇತ್ರಕ್ಕೆ ಪ್ರವೇಶ ಮಾಡುತ್ತಿದ್ದಾರೆ. ನಾವೀಗ 2024ರ ಆರಂಭದಲ್ಲಿದ್ದೇವೆ. ಇಂತಹ ಸನ್ನಿವೇಶದಲ್ಲಿ ಫಿನ್ಟೆಕ್ ಇಂಡಸ್ಟ್ರಿಯಲ್ಲಿ ಕಣ್ಣಿಡಬೇಕಾದ ಕೆಲವೊಂದು ಉನ್ನತ ಟ್ರೆಂಡ್ಗಳು ಇಲ್ಲಿವೆ. ನೀವು ಆಗಾಗ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಾ? ಹೌದು ಅನ್ನೋದಾದರೆ ಅಕೌಂಟ್ ಟು ಅಕೌಂಟ್ ಪೇಮೆಂಟ್ ಅಂದರೆ A2A ಮತ್ತು UPI ಹಾಗೂ ಇತರ ಡಿಜಿಟಲ್ ಪೇಮೆಂಟ್ನಂತಹ ಪಾವತಿಗಳಿಗೆ ರೆಡಿಯಾಗಿ. ವಾಸ್ತವವಾಗಿ A2A ಪೇಮೆಂಟ್ಗಳು ಮುನ್ನೆಲೆಗೆ ಬರಬಹುದು ಮತ್ತು ಕ್ರೆಡಿಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ನಂತಹ ಸಾಂಪ್ರದಾಯಿಕ ಪಾವತಿಗಳು ಹಂತ ಹಂತವಾಗಿ ಸ್ಥಗಿತಗೊಳ್ಳಬಹುದು. ಕಳೆದ ವರ್ಷ ಭಾರತೀಯ ರಿಸರ್ವ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಯನ್ನು ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡಿತ್ತು. ಆದರೆ ಈ ವಹಿವಾಟು ಹೆಚ್ಚು ಪರಿಣಾಮಕಾರಿಯಾಗಲಿಲ್ಲ. ಹೀಗಾಗಿ ಈ ವರ್ಷ ಎಲ್ಲವೂ ಬದಲಾಗಲಿದೆ. ಇದಕ್ಕಾಗಿ ಡಿಜಿಟಲ್ ಕರೆನ್ಸಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದರೆ CBDCಯ ನಿರ್ದಿಷ್ಟ ಲೂಪ್ ಹೋಲ್ಗಳನ್ನು ಪತ್ತೆ ಮಾಡಿ ಅದನ್ನು ಸರಿಪಡಿಸುವುದಕ್ಕೆ ದಿಟ್ಟ ಹೆಜ್ಜೆಯನ್ನಿಡುತ್ತಿದೆ. ನೀವು ಯಾವುದಕ್ಕೆ ಎಷ್ಟು ವೆಚ್ಚ ಮಾಡಬೇಕು ಅನ್ನೋದನ್ನ ಹೇಳ್ತಾ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನ ಇರುವಿಕೆಯನ್ನು ಕಾಪಾಡಿಕೊಳ್ಳುತ್ತೆ. ಸಾಲ ಕೊಡುವ ಸಂಸ್ಥೆಗಳು ಈ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿಕೊಂಡು ತಮ್ಮ ಗ್ರಾಹಕರ ಸೇವೆಯನ್ನ ಮತ್ತಷ್ಟು ಉತ್ತಮಗೊಳಿಸಿಕೊಳ್ಳುತ್ತಾ ಅನ್ನೋದನ್ನ ನೋಡಬೇಕಿದೆ. ಡಿಜಿಟಲ್ ಐಡೆಂಟಿಟಿ ಇಂಟಿಗ್ರೇಷನ್ ಮೂಲಕ ಈ ವರ್ಷ ಡಿಜಿಟಲ್ ವ್ಯಾಲೆಟ್ಗಳು ಹೆಚ್ಚುವರಿ ರಕ್ಷಣೆಯನ್ನು ಪಡೆದುಕೊಳ್ಳಲಿವೆ. EID AS2ನಂತಹ ಇತ್ತೀಚಿನ ಬೆಳವಣಿಗೆಯಿಂದ ನಾಗರಿಕರ EIDಯನ್ನು ಅವರ ವ್ಯಾಲೆಟ್ಗಳ ಮೂಲಕ ತಿಳಿದುಕೊಳ್ಳುವ ಮೂಲಕ ವೆರಿಫಿಕೇಷನ್ ಪ್ರಾಸೆಸ್ ಪೂರ್ಣಗೊಳಿಸಬಹುದು. ಈ ಮೂಲಕ ಭದ್ರತೆ ಮತ್ತು ಬಳಕೆದಾರರ ಅನುಭವವನ್ನು ಸುವ್ಯವಸ್ಥಿತಗೊಳಿಸಲಾಗುವುದು. ಪರ್ಯಾಯ ಪಾವತಿಗಳು ವೇಗವಾಗಿ ಹೆಚ್ಚಾಗುತ್ತಿದ್ದು ಮನಿ ಲಾಂಡರಿಂಗ್ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಇದಕ್ಕೆ ಪ್ರತಿಯಾಗಿ AML ಅಂದರೆ ಆಂಟಿ ಮನಿ ಲಾಂಡರಿಂಗ್ ಟೂಲ್ಗಳನ್ನು ಸಿದ್ಧಪಡಿಸಲಾಗುತ್ತಿದೆ. ವಿವಿಧ ಡಿಜಿಟಲ್ ಪೇಮೆಂಟ್ಗಳ ಸಂಕೀರ್ಣ ಸ್ವಭಾವದಿಂದಾಗಿ AML ಟೂಲ್ಗಳನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಈಗ ಫೋನ್ಗಳು ಬ್ಯಾಂಕಿಂಗ್ ವ್ಯವಹಾರವನ್ನು ಸುಲಭವಾಗಿಸಿವೆ, ಅಲ್ಲದೆ ವ್ಯವಹಾರಗಳು ಸರಳವಾಗಿವೆ. ಇದರಿಂದಾಗಿ ಬ್ಯಾಂಕುಗಳು ಈ ಹಿಂದೆ ಇದ್ದ ಸಾಂಪ್ರದಾಯಿಕ ವ್ಯವಹಾರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಿ ಸುಧಾರಿತ ಬ್ಯಾಂಕಿಂಗ್ ಸೇವೆಗಳನ್ನು ನೀಡುವತ್ತ ಗಮನ ಹರಿಸುತ್ತಿವೆ. ಈ ವರ್ಷ ನೀವೇನಾದರೂ ಹಬ್ಬದ ಶಾಪಿಂಗ್ ಮಾಡಲು ಸ್ಟೋರ್ಗಳಿಗೆ ಹೋದಾಗ ಅಲ್ಲಿ ಬಯೋಮೆಟ್ರಿಕ್ ಮೂಲಕ ಪೇಮೆಂಟ್ ಮಾಡಲು ಹೇಳಿದ್ರೆ ನೀವು ಆಶ್ಚರ್ಯ ಪಡಬೇಡಿ. ಬಯೋಮೆಟ್ರಿಕ್ ಹೊಸ ಕ್ರಾಂತಿ ಸೃಷ್ಟಿಸುವುದಕ್ಕೆ ಮುಂದಾಗ್ತಿದೆ. ಗುರುತಿನ ಪರಿಶೀಲನೆಯಿಂದ ಹಿಡಿದು ವಹಿವಾಟುಗಳನ್ನು ಪೂರ್ಣಗೊಳಿಸುವವರೆಗೆ ಈ ಬಯೋಮೆಟ್ರಿಕ್ಗಳು ಪ್ರಮುಖ ಪಾತ್ರ ವಹಿಸಲಿವೆ. ಅಲ್ಲದೆ ಚೆಕ್ಔಟ್ ಪ್ರಾಸೆಸ್ಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲಿದೆ. ಸದ್ಯ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಮತ್ತು ಬಿಸಿನೆಸ್ ಪಾವತಿಗಳಿಗೆ ಬೈ ನೌ ಪೇ ಲೇಟರ್ ಪ್ರಮುಖ ಹಣಕಾಸು ಸಾಧನ ಆಗುವ ಸಾಧ್ಯತೆ ಇದೆ. ಇವು ಈ ವರ್ಷ ನಾವು ನೋಡಬಹುದಾದ ಕೆಲವೊಂದು ಟ್ರೆಂಡ್ಗಳಾಗಿವೆ. ಇದರ ಹೊರತಾಗಿ ನಿಮ್ಮ ತಲೆಯಲ್ಲೂ ಕೂಡ ಕೆಲವೊಂದು ಟ್ರೆಂಡ್ಗಳು ಈ ಬಾರಿ ಪ್ರಮುಖ ಬದಲಾವಣೆಗಳನ್ನು ಮಾಡಬಹುದು ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗೆ ಮನಿ9 ಕನ್ನಡ ನೋಡ್ತಾ ಇರಿ.